ಚಾನೆಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಈ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದು ಪಾರ್ಟ್ 1 ಆಲ್ ದ ಪ್ರಿಪ್ರೇಷನ್ಸ್ ಎಲ್ಲನೂ ತೋರಿಸಿದ್ದೀನಿ. ಇವಾಗ ನೋಡ್ಕೊಂಡು ಬನ್ನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ತಾನೇ ಆಲ್ರೆಡಿ 7:30 ಆಗಿದೆ. ಈಗ ಒಂದು 20 ಮಿನಿಟ್ಸ್ ಮುಂಚೆ ಎದ್ದು ಸ್ನಾನ ಮಾಡ್ಕೊಂಡು ಈಗ ರೆಡಿಯಾಗಿ ಬಂದಿದ್ದೀನಿ. ಸೊ ಫಸ್ಟ್ 8:30ಗಿಂತ ಮುಂಚೆ ಪೂಜೆ ಮಾಡಬೇಕಂತೆ. ಆ್ಯಂಡ್ ಕೆಳಗಡೆ ಅದಕ್ಕಿಂತ ಮುಂಚೆ ರಂಗೋಲಿಗೆ ಕಲರ್ ಹಾಕಿ ಬರಬೇಕು. ಸೊ ಈಗ ರೆಡಿ ಆಗಿಬಿಟ್ಟು ಕಲರ್ ಹಾಕಿ ಬಂದು ಆಮೇಲೆ ಪೂಜೆ ಮಾಡೋದು. ಸೊ ಬನ್ನಿ ಒಂದೊಂದೇ ಮಾಡ್ಕೊಂಡು ಬರೋಣ. ಈಗ ಫಸ್ಟ್ ರೆಡಿ ಆಗೋಣ. ರಂಗೋಲಿ ಕಲರ್ ಹಾಕಕ್ಕೆ ಬಂದಿದ್ದೀನಿ. ಆಲ್ರೆಡಿ ರಂಗೋಲಿ ಬಿಟ್ಟಿದ್ದಾರೆ. ನಾನು ನಿಮಗೆ ಕಲರ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣ. ಸೊ ಗೈಸ್ ಫೈನಲ್ ಆಗಿ ಈ ಥರ ಬಂದಿದೆ. ಸೊ ಗೈಸ್ ಮನೆ ಬಾಗಿಲದು ಡೆಕೋರೇಷನ್ ಈ ರೀತಿ ಬಂದಿದೆ. ಆ್ಯಂಡ್ ಒಳಗಡೆ ಇನ್ನೂ ಪ್ರಿಪ್ರೇಷನ್ಸ್ ನಡೀತಾನೆ ಇದೆ. ಸೊ ಇನ್ನೂ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಪೂಜೆ ಮಾಡ್ತೀವಿ ಅಂತ. ಆ್ಯಂಡ್ ಗೈಸ್ ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇದೆ. ಅಮ್ಮ ಪೂಜೆಗೆ ಅಂತ ಹೂವೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ನೋಡೋಣ ಹೇಗೆ ಪೂಜೆ ನಾವು ಮಾಡ್ತೀವಿ ಅಂತ. ಸೊ ಗೈಸ್ ಇಲ್ಲಿ ನೋಡ್ಬೋದು ಇಷ್ಟು ಐಟಮ್ಸ್ನ ನಾವು ಪ್ಲೇಟಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇದು ದೇವರು ಡೆಕೋರೇಷನ್. ಸೊ ಗೈಸ್ ನೀವೇನಾದ್ರು ನನ್ನ ಲಾಸ್ಟ್ ವಿಡಿಯೋ ಅಂದರೆ ಹಬ್ಬದ ಪ್ರಿಪ್ರೇಷನ್ಸ್ ವ್ಲಾಗ್ ನೋಡ್ಕೊಂಬಂದಿದ್ರೆ ಅದರಲ್ಲಿ ನಾನು ಹೇಳಿದ್ದೆ ಏನೇನು ದೇವರು ಮುಂದೆ ಇಡ್ತೀವಿ ಅಂತ ತೋರಿಸ್ತೀನಿ, ಹಾಗೆ ಡೆಕೋರೇಷನ್ಸ್ ಮತ್ತು ಲಕ್ಷ್ಮಿ ಎಲ್ಲ ಹೇಗೆ ಬಂದಿದೆ ಅಂತ. ಆ್ಯಂಡ್ ಅದು ಹೇಳ್ದಾಗೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಆ್ಯಂಡ್ ದೇವರು ಎಲ್ಲ ಈ ರೀತಿ ಕಾಣಿಸ್ತಾ ಇತ್ತು, ವಿಚ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್. ಬಂದವರೆಲ್ಲ ಅದೇ ಹೇಳ್ತಾ ಇದ್ರು. ಸೊ ಗೈಸ್ ಈಗ ಪೂಜೆ ಸ್ಟಾರ್ಟ್ ಆಯಿತು. ನಮ್ಮ ಪೂಜೆ ಮಾಡ್ತಾ ಇದ್ದಾರೆ, ನೀವಿಲ್ಲಿ ನೋಡ್ಬೋದು. ಪೂಜೆ ಎಲ್ಲ ಆಯಿತು. ಆ್ಯಂಡ್ ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್ ನಮ್ಮ ಅಕ್ಕ ಈರುಳ್ಳಿ ಕಟ್ ಮಾಡ್ತಾಳೆ. ಓಕೆ ನೆಕ್ಸ್ಟ್. ಸೊ ಗೈಸ್ ಅರ್ಶಿನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅಂತ ಇಲ್ಲಿ ನನ್ನ ತಂಗಿ ರೆಡಿ ಮಾಡ್ಕೊತಿದ್ದಾಳೆ. ಸೊ ಗೈಸ್ ಇವತ್ತು ಹಬ್ಬ, ಬಟ್ ನಾಳೆಯಿಂದ ನನಗೆ ಟೆಸ್ಟ್ ಇದೆ ಕಾಲೇಜಲ್ಲಿ. ಸೊ ಅದಕ್ಕೆ ಎಷ್ಟೊಂದು ಬುಕ್ ಆರ್ಡರ್ ಮಾಡಿದ್ದೆ, ಈಗ ಬಂತು. ಸೊ ಗೈಸ್ ಈಗ ಅಡುಗೆಗೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇಲ್ಲಿ ಅನ್ನ ಪಲಾವ್ ಮಾಡ್ತಾ ಇದ್ದೇನೆ. ಸೊ ಗೈಸ್ ಈಗ ತಾನೇ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಅಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಲಂಚ್ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆ್ಯಂಡ್ ನನಗೆ ಆವಾಗಲೇ ಹೇಳ್ದಂಗೆ ನಾಳೆ ಟೆಸ್ಟ್ ಇರೋದ್ರಿಂದ ಸ್ವಲ್ಪ ಓದ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬಿಕಾಸ್ ತಿರ್ಗಾ ನನಗೆ ಈವ್ನಿಂಗ್ ಫುಲ್ ಓದ್ಕೊಳ್ಳೋದಕ್ಕಾಗಲ್ಲ, ಕುಂಕುಮ ಕರಿಯೋಕ್ಕೆ ಹೋಗ್ಬೇಕಿರುತ್ತೆ. ಸೊ ಈಗ ಅಟ್ಲೀಸ್ಟ್ ಸ್ವಲ್ಪ ಮುಗಿಸಿದ್ರೆ ಊಟ ಮಾಡಿ ಮಲಗಿ ಎದ್ದು ಅಲ್ಲಿಗೆ ಹೋಗೋಕ್ಕೂ ಕರೆಕ್ಟಾಗಿ ಆಗುತ್ತೆ, ಎಲ್ಲ ಪ್ರಾಪರಾಗಿ ನಡೆಯುತ್ತೆ. ಸೊ ಒಂದು ಸತಿ ಲಂಚೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಫೈನಲ್ ಏನೇನೆಲ್ಲ ಐಟಮ್ಸ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಈಗ ಸ್ವಲ್ಪ ಓದ್ಕೊಳ್ಳೋಣ ಬನ್ನಿ. A few moments later. A few inches later. 2,000 years later.
ಸೊ ಗೈಸ್ ಇಲ್ಲಿ ನೋಡಿ ಕಾಳು ಗೊಜ್ಜು ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ರಸಮ್ ಸಾರು ಆ್ಯಂಡ್ ಇಲ್ಲಿ ಯಾವುದೋ ಪಲ್ಯ ಮಾಡಿದ್ದಾರೆ. ಸೊ ಗೈಸ್ ಫೈನಲ್ ಆಗಿ ಮನೇಲಿ ಇಷ್ಟು ಐಟಮ್ಸ್ ರೆಡಿ ಆಗಿತ್ತು ಆ್ಯಂಡ್ ಊಟ ಮಾಡಾದ್ಮೇಲೆ ಸ್ಮಾಲ್ ನ್ಯಾಪ್ ತೊಗೊಂಡು ಎದ್ದು ಆಲ್ಮೋಸ್ಟ್ ಅರೌಂಡ್ 5 o'clock ರೆಡಿ ಆಗಕ್ಕೆ ಸ್ಟಾರ್ಟ್ ಆಗ್ತಿ. ಆ್ಯಂಡ್ ವಿತಿನ್ 1 ಅವರಲ್ಲಿ ಎಲ್ಲನೂ ರೆಡಿಯಾಗಿ ಕುಂಕುಮಕ್ಕೆ ಅಂತ ಹೊರಟ್ವಿ. ಸೊ ಗೈಸ್ ರೆಡಿಯಾಗಿ ಆಯಿತು ಆ್ಯಂಡ್ ಫೈನಲ್ ಲುಕ್ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್ ದಿಸ್ ಇಸ್ ಹೌ ಮೈ ಫೈನಲ್ ಲುಕ್ ಹ್ಯಾಸ್ ಟರ್ನ್ಡ್ ಔಟ್. ಇದು ಸ್ವಲ್ಪ ಐರನ್ ಹೋಗಿದೆ, ಅದಕ್ಕೆ ಈ ಥರ ಕಾಣಿಸ್ತಿದೆ. ಅದು ಬಿಟ್ಟರೆ ಐ ಲವ್ ದ ಲುಕ್. ಸೊ ಗೈಸ್ ಈಗ ಕುಂಕುಮ ಕರೆದು ಬರೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ನಮ್ಮ ಅಕ್ಕ ಹಿಂಗೆ ರೆಡಿ ಆಗಿದ್ದಾಳೆ. ಸೊ ಬನ್ನಿ ಹೋಗಿ ಬರೋಣ. ಸೊ ಗೈಸ್ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ಬಂದೆ, ಬಟ್ ಆಫ್ಕೋರ್ಸ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಮನೆಗೆ ಬಂದಾದಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ದೇವರಿಗೆ ಆರತಿ ಮಾಡೋಕ್ಕೆ ಅಂತ ಬಂದು ಆರತಿ ಮಾಡಿ ಮುಗಿಸಾದ್ಮೇಲೆ ನನ್ನ ಡೇನ ಎಂಡ್ ಮಾಡಿದೆ. ಸೊ ಗೈಸ್ ಈ ವಿಡಿಯೋ ಇಷ್ಟೇ, ಹಬ್ಬ ಮುಗೀತು. ಬಟ್ ನಾವು ಇವತ್ತೇ ತೆಗಿಯೋಲ್ಲ, ನಾಳೆ ಈವ್ನಿಂಗ್ ತನಕ ಇರುತ್ತೆ. ಅದೇನು ಎಕ್ಸ್ಟ್ರಾ ಏನು ಮಾಡಲ್ಲ, ಜಸ್ಟ್ 2 times ಪೂಜೆ ಮಾಡ್ತೀರಿ ಅಷ್ಟೇ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ದಿಸ್ ವಿಡಿಯೋ ವಿತ್ ಆಲ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.